ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ LLB ಕೋರ್ಸ್ನಲ್ಲಿ ಯಾವ ಸಬ್ಜೆಕ್ಟ್ಸ್ಗಳು ಇವೆ ಎಂದು ತಿಳಿದುಕೊಳ್ಳೋಣ. 3 ಇಯರ್ LLBಯಲ್ಲಿ ಯಾವ ವಿಷಯಗಳನ್ನು ಓದಬೇಕು ಮತ್ತು ಫಸ್ಟ್ ಸೆಮಿಸ್ಟರ್ದಿಂದ 6th ಸೆಮಿಸ್ಟರ್ವರೆಗೆ ಯಾವ ಸಬ್ಜೆಕ್ಟ್ಸ್ಗಳು ಬರುತ್ತವೆ ಎಂದು ನೋಡೋಣ. ನೀವು ಏನಾದರೂ LLB ಕೋರ್ಸ್ಗೆ ಜಾಯಿನ್ ಆಗುತ್ತಿದ್ದರೆ ಶ್ರದ್ಧೆ ಮತ್ತು ನಿಷ್ಠೆಯಿಂದ ಇರಬೇಕು. ಏಕೆಂದರೆ ಫಸ್ಟ್ ಸೆಮಿಸ್ಟರ್ನಲ್ಲಿ ಇದ್ದ ವಿದ್ಯಾರ್ಥಿಗಳು ಸೆಕೆಂಡ್ ಸೆಮ್ ರಿಸಲ್ಟ್ ಬರುವಷ್ಟರಲ್ಲಿ ಅರ್ಧದಷ್ಟು ಜನ ಕ್ವಿಟ್ ಮಾಡಿರುತ್ತಾರೆ. ಇಲ್ಲಿ ಜಾಸ್ತಿ ಜನ ಫೇಲ್ ಆಗಲು ಮೂಲ ಕಾರಣ ಏನೆಂದರೆ ನೀವು ಡಿಗ್ರಿಯಲ್ಲಿ ಎಕ್ಸಾಮ್ ಬರೆದಂತೆ ಇಲ್ಲಿಯೂ ಬರೆಯುತ್ತೀರಿ. ಆದರೆ ಇಲ್ಲಿ ಎಕ್ಸಾಮ್ ಬರೆಯುವ ಪ್ಯಾಟರ್ನ್ ಬೇರೆ ಇರುತ್ತದೆ. ಅದನ್ನು ತಿಳಿದುಕೊಂಡು ಎಕ್ಸಾಮ್ ನೀವು ಬರೆದರೆ 3 ಇಯರ್ LLBಯಲ್ಲಿ ಉತ್ತಮವಾದ ಮಾರ್ಕ್ಸ್ಗಳನ್ನು ತೆಗೆಯಬಹುದು. ಈಗ LLB ಕೋರ್ಸ್ನಲ್ಲಿ ಯಾವ ಸಬ್ಜೆಕ್ಟ್ಸ್ಗಳು ಇವೆ ಎಂದು ತಿಳಿದುಕೊಳ್ಳೋಣ. ಮೊದಲನೇ ಸೆಮಿಸ್ಟರ್ನಲ್ಲಿ ಕಾನ್ಸ್ಟಿಟ್ಯೂಷನಲ್ ಲಾ 1 ಅಂದರೆ ಭಾರತ ಸಂವಿಧಾನ ಇರುತ್ತದೆ. ಹಾಗೆಯೇ ಕಾಂಟ್ರಾಕ್ಟ್ 1 ಇದು ಒಪ್ಪಂದಗಳ ಬಗ್ಗೆ ಇರುತ್ತದೆ ಮತ್ತು ಲಾ ಆಫ್ ಟಾರ್ಟ್ಸ್ ಎಂಬ ಸಬ್ಜೆಕ್ಟ್ಸ್ ಇರುತ್ತದೆ. ಫ್ಯಾಮಿಲಿ ಲಾ 1 ಅಂದರೆ ಹಿಂದೂ ಲಾ ಬರುತ್ತದೆ. ಹಾಗೆಯೇ IPC ಇರುತ್ತದೆ ಅಂದರೆ ಇದು ಭಾರತೀಯ ದಂಡ ಸಂಹಿತೆ ಬಗ್ಗೆ ತಿಳಿಸುತ್ತದೆ. ಹಾಗೆಯೇ ಇಂಗ್ಲೀಷ್, ನೀವು ಎಕ್ಸಾಮ್ನ ಕನ್ನಡದಲ್ಲಿ ಬರೆಯುತ್ತಿದ್ದರೆ ಇಂಗ್ಲೀಷ್ ಕಂಪಲ್ಸರಿ ಆಗಿರುತ್ತದೆ. ನೀವು ಎಕ್ಸಾಮನ್ನು ಇಂಗ್ಲೀಷ್ನಲ್ಲಿ ಬರೆಯುತ್ತಿದ್ದರೆ 5 ಸಬ್ಜೆಕ್ಟ್ಸ್ಗಳು ಮಾತ್ರ ಇರುತ್ತವೆ. ನೀವೇನಾದರೂ ಕನ್ನಡದಲ್ಲಿ ಬರೆಯುತ್ತಿದ್ದರೆ 6 ಸಬ್ಜೆಕ್ಟ್ಸ್ಗಳು ಬರುತ್ತವೆ. ಎರಡನೇ ಸೆಮಿಸ್ಟರ್ನಲ್ಲಿ ನಿಮಗೆ ಕಾನ್ಸ್ಟಿಟ್ಯೂಷನಲ್ ಲಾ 2, ಕಾಂಟ್ರಾಕ್ಟ್ 2 ಹಾಗೆ ಲೇಬರ್ ಲಾ 1 ಇದು ಕಾರ್ಮಿಕ ಕಲಹಗಳ ಬಗ್ಗೆ ಇರುತ್ತದೆ. ಪ್ರಾಪರ್ಟಿ ಲಾ ಇರುತ್ತದೆ. ಫ್ಯಾಮಿಲಿ ಲಾ 2 ಇದರಲ್ಲಿ ನಿಮಗೆ ಮುಸ್ಲಿಂ ಲಾ ಇರುತ್ತದೆ. ಹಾಗೆಯೇ ಕೊನೆಯದಾಗಿ ಕಾನೂನು ಕನ್ನಡ ಎಂಬ ಸಬ್ಜೆಕ್ಟ್ ಇರುತ್ತದೆ. ಮೂರನೇ ಸೆಮಿಸ್ಟರ್ನಲ್ಲಿ ನಿಮಗೆ ಜೂರಿಸ್ಪ್ರುಡೆನ್ಸ್ ಹಾಗೂ ಲೇಬರ್ ಲಾ 2, ಲಾ ಆಫ್ ಟ್ಯಾಕ್ಸೇಷನ್, ಕ್ರಿಮಿನಲ್ ಲಾ 2 ಅಂದರೆ CRPC ಅಂತ ಬರುತ್ತದೆ. ಹಾಗೆಯೇ ಕೊನೆಯದಾಗಿ ಅಡ್ಮಿನಿಸ್ಟ್ರೇಟಿವ್ ಎಂಬ ಸಬ್ಜೆಕ್ಟ್ಸ್ಗಳು 3rd ಸೆಮಿಸ್ಟರ್ನಲ್ಲಿ ಬರುತ್ತವೆ. 4ನೇ ಸೆಮಿಸ್ಟರ್ನಲ್ಲಿ ನಿಮಗೆ ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾ ಅಂತ ಒಂದು ಸಬ್ಜೆಕ್ಟ್ ಇರುತ್ತದೆ ಮತ್ತು ಇನ್ಶೂರೆನ್ಸ್ ಸಬ್ಜೆಕ್ಟ್ಸ್ ಇರುತ್ತದೆ. ಹಾಗೆಯೇ ಬ್ಯಾಂಕಿಂಗ್ ಲಾ ಸಬ್ಜೆಕ್ಟ್ ಬರುತ್ತದೆ. ಹಾಗೆಯೇ ಅದರ ಜೊತೆ 2 ಕ್ಲಿನಿಕಲ್ ಕೋರ್ಸ್ಗಳು ಬರುತ್ತವೆ. ಅವುಗಳು ಯಾವುವು ಎಂದರೆ ADR ಮತ್ತು ಪ್ರೊಫೆಷನಲ್ ಎಥಿಕ್ಸ್ ಅಂತ 2 ಸಬ್ಜೆಕ್ಟ್ಗಳು ಬರುತ್ತವೆ. 5ನೇ ಸೆಮಿಸ್ಟರ್ಗೆ ಬರುವ ವಿಷಯಗಳು ಯಾವೆಂದರೆ ಕಂಪನಿ ಲಾ ಎಂಬ ಸಬ್ಜೆಕ್ಟ್ ಬರುತ್ತದೆ ಮತ್ತು CPC ಅಂದರೆ ದಿವಾನಿ ಪ್ರಕ್ರಿಯಾ ಸಂಹಿತೆ ಹಾಗೂ ಪೆನಾಲಜಿ ಮತ್ತು ವಿಕ್ಟಿಮಾಲಜಿ ಎಂಬ ಸಬ್ಜೆಕ್ಟ್ಸ್ಗಳು ಇರುತ್ತವೆ. ಹಾಗೆ ಸ್ಟ್ಯಾಟ್ಯೂಟ್ಸ್ ಅಂದರೆ ಶಾಸನಗಳ ಅರ್ಥ ವಿವರಣೆ ಅಂತ ಇರುತ್ತದೆ ಮತ್ತು ಡ್ರಾಫ್ಟಿಂಗ್ ಎಂಬ ಸಬ್ಜೆಕ್ಟ್ 5th ಸೆಮಿಸ್ಟರ್ನಲ್ಲಿ ಬರುತ್ತದೆ. 6ನೇ ಸೆಮಿಸ್ಟರ್ನಲ್ಲಿ ನಿಮಗೆ ಲಾ ಆಫ್ ಎವಿಡೆನ್ಸ್ ಎಂಬ ಸಬ್ಜೆಕ್ಟ್ ಇರುತ್ತದೆ ಮತ್ತು ಎನ್ವಿರಾನ್ಮೆಂಟಲ್ ಲಾ ಎಂಬ ಸಬ್ಜೆಕ್ಟ್ ಬರುತ್ತದೆ. ಹಾಗೆಯೇ ವೈಟ್ ಕಾಲರ್ ಕ್ರೈಮ್ಸ್ ಅಂದರೆ ಶ್ವೇತ ಕೊರಳ ಪಟ್ಟಿಯ ಅಪರಾಧಗಳ ಬಗ್ಗೆ ಇರುತ್ತದೆ ಮತ್ತು ಲ್ಯಾಂಡ್ ಲಾ ಎನ್ನುವ ಸಬ್ಜೆಕ್ಟ್ ಒಂದು ಇರುತ್ತದೆ. ಕೊನೆಯದಾಗಿ ಮೂಟ್ ಕೋರ್ಟ್ ಪ್ರಾಕ್ಟೀಸ್ ಇರುತ್ತದೆ. 3 ಇಯರ್ LLBಯಲ್ಲಿ ಇಂಟ್ರೆಸ್ಟಿಂಗ್ ಮೋಸ್ಟ್ ರಿಸರ್ಚಿಂಗ್ ಸಬ್ಜೆಕ್ಟ್ಸ್ಗಳು ಇರುತ್ತವೆ ಹಾಗೂ ಚಾಲೆಂಜಿಂಗ್ ಆಗಿ ಇರುತ್ತವೆ ಮತ್ತು ಕೇಸ್ ಸ್ಟಡೀಸ್ ಕೂಡ ಇರುತ್ತವೆ. ಹಾಗಾಗಿ ನೀವು LLB ಜಾಯಿನ್ ಆಗುತ್ತಿದ್ದೀರಾ ಅಂದರೆ ಆಲ್ ದ ಬೆಸ್ಟ್. ಧನ್ಯವಾದಗಳು.